ಇದುವರೆಗಿನ ಪ್ರಮುಖ ಸುದ್ದಿ ಈಗ ಸೂಪರ್ 30 ಪ್ರಸಾರವಾಗುತ್ತೆ. ಅಮೋಘ ಜಯ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟ ಅಮೋಘ ಜಯ ದಾಖಲಿಸಿದೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ 201 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿ ದಾಖಲೆ ಬರೆದಿದೆ. ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದೇಶದ ಗಮನ ಸೆಳೆದಿದ್ದ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 201 ಕ್ಷೇತ್ರಗಳಲ್ಲಿ ಗೆದ್ದು ಪ್ರಚಂಡ ಬಹುಮತ ಪಡೆದಿದೆ. ಆದರೆ ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ನೆಲ ಕಚ್ಚಿದೆ. ಕೇವಲ 36 ಕ್ಷೇತ್ರಗಳಲ್ಲಿ ಗೆದ್ದು ಹೀನಾಯ ಸೋಲು ಕಂಡಿದೆ. ಇನ್ನು ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕಿಳಿದಿದ್ದ ಚುನಾವಣಾ ಪಂಡಿತ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷ 0 ಸುತ್ತಿದೆ. ಇತರೆ ಪಕ್ಷಗಳು 6 ಕ್ಷೇತ್ರಗಳಲ್ಲಿ ಗೆದ್ದಿವೆ. ಇನ್ನು ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆದ್ದು ಬೀಗಿದೆ. ಒಟ್ಟು 5 ಪಕ್ಷಗಳಿರೋ ಎನ್ಡಿಎ ಮೈತ್ರಿಕೂಟದಲ್ಲಿ 101 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಬರೋಬ್ಬರಿ 90 ಕಡೆ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು ಜೆಡಿಯು 83 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನ ಪಡೆದಿದೆ. ಜೊತೆಗೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ್ ಜನಶಕ್ತಿ ಪಕ್ಷ ಸ್ಪರ್ಧಿಸಿದ್ದ 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಗೆದ್ದು ಸೈ ಅನಿಸಿಕೊಂಡಿದೆ. ಇನ್ನು ಹಿಂದೂಸ್ತಾನ್ ಆವಾಮ್ ಮೋರ್ಚಾ 5 ಕ್ಷೇತ್ರದಲ್ಲಿ ಗೆದ್ದಿದ್ರೆ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷ 4 ಸ್ಥಾನಗಳಲ್ಲಿ ಗೆದ್ದಿದೆ. ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿಗೆ 26 ಸ್ಥಾನ ಮಾತ್ರ ದಕ್ಕಿದ್ರೆ ಕಾಂಗ್ರೆಸ್ ಕೇವಲ 2 ಕಡೆ ಗೆದ್ದಿದೆ. ಇನ್ನು ವಿಐಪಿ ಪಕ್ಷ 0 ಹಾಗೂ ಎಡಪಕ್ಷಗಳು 2 ಸ್ಥಾನಕ್ಕೆ ಸೀಮಿತವಾಗಿವೆ. ಬಿಹಾರದಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಸುದೀರ್ಘ ಪೈಪೋಟಿ ಬಳಿಕ ಕೊನೆಗೂ ಗೆದ್ದಿದ್ದಾರೆ. ಬಿಹಾರದ ರಾಘೋಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಕೊನೆಗೂ ಗೆದ್ದಿದ್ದಾರೆ. ಮತ ಎಣಿಕೆಯಲ್ಲಿ ಕಡೇ ಹಂತದವರೆಗೂ ಮುನ್ನಡೆ ಹಿನ್ನಡೆ ಮುನ್ನಡೆ ಹಾವು ಏಣಿ ಆಟ ಸಾಗಿತು. ತೇಜಸ್ವಿ ಯಾದವ್ಗೆ ಎನ್ಡಿಎ ಅಭ್ಯರ್ಥಿ ಸತೀಶ್ ಕುಮಾರ್ ತೀವ್ರ ಪೈಪೋಟಿ ನೀಡಿದ್ರು. ಕೊನೆಗೆ 11,000 ಮತಗಳ ಅಂತರದಿಂದ ತೇಜಸ್ವಿ ಯಾದವ್ ಗೆಲುವು ಸಾಧಿಸಿದ್ದಾರೆ. ಇನ್ನು ಬಿಹಾರದಲ್ಲಿ ಮಕಾಡೆ ಮಲಗಿದ ಕಾಂಗ್ರೆಸ್ಗೆ ಬಿಜೆಪಿ ಟ್ವೀಟ್ ಮೂಲಕ ಕುಟುಕಿದೆ. ಬಿಹಾರ ಚುನಾವಣೆ ಸೋಲಿನ ಮೂಲಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ 95 ಚುನಾವಣೆಯ ಸೋಲಾಗಿದೆ. ಚುನಾವಣೆ ಸೋಲೋದ್ರಲ್ಲಿ ಯಾವುದಾದ್ರೂ ಪ್ರಶಸ್ತಿ ಇದ್ದಿದ್ರೆ ಅದು ರಾಹುಲ್ ಗಾಂಧಿ ಗೆದ್ದುಕೊಳ್ತಿದ್ರು ಅಂತ ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅಮೋಘ ಜಯ ದಾಖಲಿಸುತ್ತಿದ್ದಂತೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಭಾರೀ ಸಂಭ್ರಮಾಚರಣೆ ನಡೆದಿದೆ. ಪ್ರಧಾನಮಂತ್ರಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು, ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ ಬಿಹಾರದ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ವಿಪಕ್ಷಗಳು ಧೂಳಿಪಟವಾಗಿವೆ. ಬಿಹಾರದಲ್ಲಿ ಜನ ಮತ್ತೊಮ್ಮೆ ಎನ್ಡಿಎ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಈ ಐತಿಹಾಸಿಕ ಗೆಲುವಿಗೆ ನಿತೀಶ್ ಕುಮಾರ್ ಅದ್ಭುತ ನಾಯಕತ್ವ ಕಾರಣ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಮೋದಿ ಖುಷಿ ವ್ಯಕ್ತಪಡಿಸಿದ್ದಾರೆ. आज सिर्फ एनडीए की विजय ही नहीं हुई है, ये लोकतंत्र की भी विजय है. भारत के लोकतंत्र पर भरोसा करने वालों की भी विजय है. इस चुनाव ने भारत के चुनाव आयोग पर जनता के विश्वास को और मजबूत किया है. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ದಾಖಲಿಸಿದ ಬೆನ್ನಲ್ಲೇ ಬಿಹಾರದ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆ ಜೋರಾಗಿದೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗ್ತಾರೆ ಅಂತ ಜೆಡಿಯು ಟ್ವೀಟ್ ಮಾಡಿತ್ತು. ಬಿಹಾರ ಸಿದ್ಧವಾಗಿದೆ, ನಿತೀಶ್ ಕುಮಾರ್ ಸರ್ಕಾರ ಬರಲಿದೆ ಅಂತ ಟ್ವೀಟ್ ಮಾಡಲಾಗಿತ್ತು. ಆದರೆ ನಿತೀಶ್ ಮತ್ತೆ ಸಿಎಂ ಅನ್ನೋ ಜೆಡಿಯುನ ಈ ಟ್ವೀಟ್ ಕೆಲವೇ ಕ್ಷಣಗಳಲ್ಲಿ ಡಿಲೀಟ್ ಮಾಡಲಾಗಿದೆ. ಬಿಹಾರ ಸಿಎಂ ಹುದ್ದೆ ಬಗ್ಗೆ ಪೋಸ್ಟ್ ಮಾಡಿ ಮತ್ತೆ ಜೆಡಿಯು ಡಿಲೀಟ್ ಮಾಡಿದೆ. ಈ ಪೋಸ್ಟ್ ಡಿಲೀಟ್ ಮಾಡಿದ್ಯಾಕೆ? ಹಾಗಾದರೆ ಬಿಹಾರದ ಸಿಎಂ ಯಾರು? ಈ ಚರ್ಚೆ ಈಗ ಜೋರಾಗಿದೆ. ಇನ್ನು ಬಿಹಾರದ ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಈವರೆಗೂ ಎನ್ಡಿಎ ಘೋಷಿಸದೇ ಇದ್ದು ಬಿಹಾರ ರಾಜಕೀಯ ಗರಿಗೆದರಿದೆ. ಬರೋಬ್ಬರಿ 19 ವರ್ಷಗಳಿಗೂ ಹೆಚ್ಚು ಕಾಲ ಬಿಹಾರ ಮುಖ್ಯಮಂತ್ರಿಯಾಗಿ ಸಿಎಂ ನಿತೀಶ್ ಕುಮಾರ್ ದಾಖಲೆಯನ್ನ ಬರೆದಿದ್ದಾರೆ. ಆದರೆ ಕಳೆದ 30 ವರ್ಷಗಳಲ್ಲಿ ಒಂದೇ ಒಂದು ಬಾರಿಯೂ ನಿತೀಶ್ ಕುಮಾರ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿಯೇ ಇಲ್ಲ.
30 ವರ್ಷಗಳಿಂದ ಶಾಸಕ ಸ್ಥಾನದ ಚುನಾವಣೆಯಲ್ಲೇ ಸ್ಪರ್ಧಿಸಿಲ್ಲ ನಿತೀಶ್ ಕುಮಾರ್. 1985ರಲ್ಲಿ ಒಂದು ಬಾರಿ ಮಾತ್ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದ ನಿತೀಶ್ ಆ ಬಳಿಕ ಸಂಸದರಾಗಿದ್ರು. 2000ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ 7 ದಿನದಲ್ಲೇ ಅಧಿಕಾರವನ್ನ ಕಳ್ಕೊಂಡಿದ್ರು. ಮಾರ್ಚ್ 3, 2000ದಿಂದ ಮಾರ್ಚ್ 10, 2000ದವರೆಗೆ 7 ದಿನ ಸಿಎಂ ಆಗಿದ್ರು. ಬಳಿಕ ನವೆಂಬರ್ 24, 2005ರಿಂದ ಮೇ 20, 2014ರವರೆಗೆ 8 ವರ್ಷ 177 ದಿನ ಮುಖ್ಯಮಂತ್ರಿಯಾಗಿದ್ರು. ಬಳಿಕ ಫೆಬ್ರವರಿ 22, 2015ರಿಂದ ಈವರೆಗೂ ಸತತ 10 ವರ್ಷ 5 ದಿನಗಳ ಕಾಲ ಸಿಎಂ ಆಗಿರುವ ನಿತೀಶ್ ಸುಮಾರು 20 ವರ್ಷ ಸಿಎಂ ಆಗಿ ಅಧಿಕಾರದಲ್ಲಿದ್ದ ದಾಖಲೆಯನ್ನ ಬರೆದಿದ್ದಾರೆ. 2006ನೇ ಇಸವಿಯಿಂದ ಈವರೆಗೂ ಸತತ 20 ವರ್ಷಗಳಿಂದ ಎಂಎಲ್ಸಿ ಆಗಿಯೇ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಧಿಕಾರವನ್ನ ಚಲಾಯಿಸಿದ್ದಾರೆ. ಒಮ್ಮೆ ಬಿಜೆಪಿ, ಒಮ್ಮೆ ಮಹಾ ಮೈತ್ರಿಕೂಟ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತಾ ಪದೇ ಪದೇ ಮೈತ್ರಿಯನ್ನ ಬದಲಾಯಿಸಿ 9 ಬಾರಿ ಬಿಹಾರ ಸಿಎಂ ಆಗಿದ್ದಾರೆ. ಹೀಗೆ ಸಾಕಷ್ಟು ಬಾರಿ ಮೈತ್ರಿಯನ್ನ ಬದಲಾಯಿಸಿರುವ ನಿತೀಶ್ ಕುಮಾರ್ಗೆ ವಿಪಕ್ಷಗಳು ಪಲ್ಟಿ ಕುಮಾರ್ ಎನ್ನುವ ಟೀಕೆಯನ್ನ ಮಾಡಿವೆ. ಬಿಹಾರದಲ್ಲಿ ಮಹಾಗಠಬಂಧನ್ ಪಕ್ಷಗಳು ಹೀನಾಯವಾಗಿ ಸೋತ ಬಗ್ಗೆ ರಾಜಸ್ಥಾನದ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಆಘಾತ ವ್ಯಕ್ತಪಡಿಸಿದ್ದಾರೆ. ಬಿಹಾರದಲ್ಲಿ ಚುನಾವಣೆ ಆರಂಭವಾದ ಬಳಿಕವೂ ಮಹಿಳೆಯರ ಖಾತೆಗೆ ತಲಾ 10,000 ರೂಪಾಯಿ ಹಣ ಹಾಕಲಾಗಿದೆ. ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಘೋಷಣೆಯಾದ ಬಳಿಕ ಸರ್ಕಾರದ ಎಲ್ಲ ಯೋಜನೆಗಳ ಹಣ ಹಾಕೋದನ್ನು ಚುನಾವಣಾ ಆಯೋಗ ನಿಲ್ಲಿಸುತ್ತೆ. ಆದರೆ ಬಿಹಾರದಲ್ಲಿ ಮಹಿಳೆಯರಿಗೆ ತಲಾ 10,000 ಹಣ ಹಂಚುತ್ತಿದ್ದರೂ ಕೇಂದ್ರ ಚುನಾವಣಾ ಆಯೋಗ ಕೈಕಟ್ಟಿ ಉಳಿಸಿತ್ತು. ಇದು ಮತಗಳ್ಳತನಕ್ಕೆ ಚುನಾವಣಾ ಆಯೋಗ ಬೆಂಬಲ ಕೊಟ್ಟ ವಿಧಾನ ಅಂತ ಅಶೋಕ್ ಗೆಹ್ಲೋಟ್ ಕಿಡಿಕಾರಿದ್ದಾರೆ. 10,000 रुपये बिहार जैसे प्रदेश में महिलाओं को मिल जाए तो आप सोच सकते क्या हो सकता है. एक तो वो फैक्ट भी था और उसी में आता फिर इलेक्शन कमीशन मुख दर्शक बना रहा. उसने क्यों नहीं रोका? 10,000 रुपये बढ़ रहे थे चुनाव चलते हुए, इलेक्शन कमीशन रोकना ही था, उसको रोका ही नहीं उन्होंने. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಾಣ್ತಿದ್ದಂತೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಗಂಭೀರ ಆರೋಪ ಮಾಡಿದ್ದಾರೆ. ಈ ಚುನಾವಣೆ ಪಕ್ಷಗಳ ನಡುವಿನದಲ್ಲ, ಇದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ವರ್ಸಸ್ ಸಾಮಾನ್ಯ ಮತದಾರರ ನಡುವಿನ ಸಂಘರ್ಷ. ಇಲ್ಲಿ ಸ್ಪರ್ಧೆ ನಡೆದಿರೋದು ಮತದಾರರು ಮತ್ತು ಚುನಾವಣಾ ಆಯುಕ್ತ ಜ್ಞಾನೇಶ್ ನಡುವೆ ಅಂತ ಪವನ್ ಖೇರಾ ಆರೋಪಿಸಿದ್ದಾರೆ. ಮತ್ತೊಂದೆಡೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಗೂ ಮೊದಲೇ ಎನ್ಡಿಎಗೆ ಗೆಲುವಿನ ಪ್ರಮಾಣ ಪತ್ರ ಕೊಟ್ಟು ಬಿಟ್ಟಿತ್ತು. 80 ಲಕ್ಷ ಮತದಾರರನ್ನ ವಿಭಜಿಸುವ ಮೂಲಕ 5 ಲಕ್ಷ ಕಳ್ಳ ಮತದಾರರ ಮೂಲಕ ಚುನಾವಣಾ ಆಯೋಗ ಎನ್ಡಿಎಗೆ ಸಹಾಯ ಮಾಡಿದೆ ಅಂತ ಆಮ್ ಆದ್ಮಿ ಪಕ್ಷ ಗಂಭೀರ ಆರೋಪ ಮಾಡಿದೆ. ಬಿಹಾರ ಚುನಾವಣಾ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಫಲಿತಾಂಶ ಆಶ್ಚರ್ಯಕರವಾಗಿದೆ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಫಲಿತಾಂಶವನ್ನು ಆಳವಾಗಿ ಪರಿಶೀಲಿಸುತ್ತದೆ ಎಂದಿದ್ದಾರೆ. ಬಿಹಾರದಲ್ಲಿ ಎನ್ಡಿಎ 200ಕ್ಕೂ ಅಧಿಕ ಕ್ಷೇತ್ರ ಗಳಿಸಿದ ಬೆನ್ನಲ್ಲೇ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಗಂಭೀರ ಆರೋಪ ಮಾಡಿದ್ದಾರೆ. ಬಿಹಾರದ ಚುನಾವಣಾ ಫಲಿತಾಂಶದ ಮೂಲಕ ಚುನಾವಣಾ ಆಯೋಗದ ಷಡ್ಯಂತ್ರ ಬಟಾಬಯಲಾಗಿದೆ. ಹೀಗಾಗಿ ಇನ್ನು ಮುಂದೆ ಚುನಾವಣಾ ಆಯೋಗದ ಎಸ್ಐಆರ್ ಕಳ್ಳಾಟವನ್ನು ನಡೆಯೋಕೆ ಬಿಡೋದಿಲ್ಲ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು ರಾಜ್ಯಗಳಲ್ಲಿ ಚುನಾವಣಾ ಆಯೋಗದ ಆಟ ನಡೆಯಲು ಬಿಡಲ್ಲ. ನಾವು ಎಚ್ಚರವಾಗಿದ್ದು ಬಿಜೆಪಿಯ ಕುತಂತ್ರವನ್ನು ಯಶಸ್ವಿಯಾಗಲು ಬಿಡೋದಿಲ್ಲ ಅಂತ ಅಖಿಲೇಶ್ ಟ್ವೀಟ್ ಮಾಡಿದ್ದಾರೆ. ಬಿಹಾರದಲ್ಲಿ ಎಸ್ಐಆರ್ ಆಡಿದ ಆಟ ಇನ್ನು ಮುಂದೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ಇತರ ಸ್ಥಳಗಳಲ್ಲಿ ನಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಈಗ ಚುನಾವಣಾ ಪಿತೂರಿ ಬಹಿರಂಗವಾಗಿದೆ. ಇಂದಿನಿಂದ ನಾವು ಅವರು ಆಟ ಆಡಲು ಬಿಡುವುದಿಲ್ಲ. ನಾವು ಜಾಗರೂಕರಾಗಿರುತ್ತೇವೆ ಮತ್ತು ಬಿಜೆಪಿಯ ದುರುದ್ದೇಶಗಳನ್ನು ವಿಫಲಗೊಳಿಸುತ್ತೇವೆ. ಮತ್ತೊಂದೆಡೆ ಚುನಾವಣಾ ಚಾಣಾಕ್ಷ ರಾಜಕೀಯ ಪಂಡಿತ ಪ್ರಶಾಂತ್ ಕಿಶೋರ್ ಸ್ಥಾಪಿಸಿ ಸ್ಪರ್ಧಿಸಿದ ಜನಸೂರಜ್ ಪಕ್ಷ ಒಂದು ಸ್ಥಾನದಲ್ಲಿ ಗೆದ್ದಿಲ್ಲ. ಈ ಮೂಲಕ ಮೊದಲ ಬಾರಿ ಸ್ಪರ್ಧಿಸಿದ ಜನಸೂರಜ್ ಪಕ್ಷಕ್ಕೆ ಆಘಾತವಾಗಿದೆ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವನ್ನ ದಾಖಲಿಸ್ತಾ ಇದ್ದಂತೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮೋದಿ ಅಭಿವೃದ್ಧಿ ಕೆಲಸವನ್ನ ನೋಡಿ ಜನ ಎನ್ಡಿಎಯನ್ನ ಗೆಲ್ಲಿಸಿದ್ದಾರೆ. ಮೋದಿ, ಅಮಿತ್ ಶಾ ಚರ್ಚೆ ಮಾಡಿ ಬಿಹಾರದ ಮುಂದಿನ ಸಿಎಂ ಅನ್ನ ಆಯ್ಕೆ ಮಾಡ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ.
ಇನ್ನೊಂದೆಡೆ ಕಾಂಗ್ರೆಸ್ನ ಚಿಲ್ಲರೆ ರಾಜಕಾರಣಕ್ಕೇನೆ ಅವರನ್ನ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂತಹದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವಾಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಬಿಹಾರದಲ್ಲಿ ಎನ್ಡಿಎಗೆ ಇಷ್ಟು ದೊಡ್ಡ ಮಟ್ಟದ ಮುನ್ನಡೆ ಹೇಗೆ ಬಂತು ಅಂತ ತಿಳಿದುಕೊಳ್ತೇವೆ. ವೋಟ್ ಚೋರಿ ಮಾಡಿದ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಜನರು ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕು. ಏನ್ ತೀರ್ಪು ಕೊಟ್ಟಿದ್ರೆ ಅದನ್ನು ಒಪ್ಕೋಬೇಕು. ಮತ್ತೊಂದೆಡೆ ಎನ್ಡಿಎಗೆ ಅದ್ಭುತ ಫಲಿತಾಂಶ ಬಂದಿರೋದಕ್ಕೆ ನಾನು ಚುನಾವಣಾ ಆಯೋಗವನ್ನ ಅಭಿನಂದಿಸುತ್ತೇನೆ. 66 ಲಕ್ಷ ಮತದಾರರನ್ನ ತೆಗೆದುಹಾಕಿ ಎಲೆಕ್ಷನ್ ಕಮಿಷನ್ ಅದ್ಭುತ ಸಾಧನೆ ಮಾಡಿದೆ. ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನು ನೆಲಸಮ ಮಾಡಲು ಚುನಾವಣಾ ಆಯೋಗ ಆರ್ಎಸ್ಎಸ್ನ ಘಟಕವಾಗಿ ಕೆಲಸ ಮಾಡಿದೆ. ಹೀಗಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಇಂದ ಸೋಲಾಗಿದೆ. SIR ಮತ್ತೆ ವೋಟ್ ಚೋರಿ ಅದೆಲ್ಲ ಆಮೇಲೆ. ಎಲೆಕ್ಷನ್ ಕಮಿಷನ್ನು ಭಾರತೀಯ ಜನತಾ ಪಾರ್ಟಿ RSSನ ಒಂದು ಘಟಕವಾಗಿ ಕೆಲಸ ಮಾಡಿ ಚುನಾವಣೆಯನ್ನು ಯಾರು ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತಾರೆ, ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಯಾರು ಸಮಾನತೆ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಇವರನ್ನು ಸೋಲಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ. ಇನ್ನು ಮತದಾರರ ತೀರ್ಪಿಗೆ ನಾನು ತಲೆಬಾಗುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಹಾರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಕ್ಕೆ ಕಾರಣನಾದ ಡಾಕ್ಟರ್ ಉಮರ್ ಮೊಹಮ್ಮದ್ ಅಲಿಯಾಸ್ ಉಮರ್ ಉನ್ನಬಿ ನಿವಾಸವನ್ನ ಭದ್ರತಾ ಪಡೆಗಳು ಸ್ಫೋಟಿಸಿವೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ಇದ್ದ ಉಮರ್ ಮನೆಗೆ ಐಇಡಿ ಸ್ಫೋಟಕವನ್ನ ಇಟ್ಟು ಸ್ಫೋಟಿಸಲಾಗಿದೆ. ಸ್ಫೋಟದ ತೀವ್ರತೆಗೆ ಉಮರ್ನ ಮನೆ ಸಂಪೂರ್ಣ ಛಿದ್ರವಾಗಿದೆ. ಉಮರ್ ಮನೆಯನ್ನ ಸ್ಫೋಟಿಸುವ ಮೂಲಕ ಭಾರತದ ನೆಲದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳನ್ನ ಬೆಂಬಲಿಸುವವರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಲಾಗಿದೆ. ಭದ್ರತಾ ಪಡೆ ಸ್ಫೋಟಿಸಿದ ಮನೆಯಲ್ಲಿ ಉಮರ್ನ ತಂದೆ, ತಾಯಿ, ಸಹೋದರನ ಪತ್ನಿ ವಾಸವಿದ್ರು. ಸದ್ಯ ದೆಹಲಿ ಸ್ಫೋಟ ಪ್ರಕರಣ ಸಂಬಂಧ ಉಮರ್ನ 3 ಕುಟುಂಬಸ್ಥರು ಸೇರಿದಂತೆ ಒಟ್ಟು 6 ಜನರನ್ನ ಜಮ್ಮು ಕಾಶ್ಮೀರ ಪೊಲೀಸರು ಬಂಧಿಸಿದ್ದಾರೆ. ಶಂಕಿತ ಉಗ್ರ ಉಮರ್ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸಾರ್ ಗಜ್ವತ್ ಉಲ್ ಹಿಂದ್ ಟೆರರ್ ಮಾಡ್ಯೂಲ್ನ ಭಾಗವಾಗಿದ್ದ ಅಂತ ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ಅಲ್-ಫಲಾಹ್ ಯೂನಿವರ್ಸಿಟಿಯ ವೈದ್ಯರು ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿರುವುದು ಕಂಡುಬಂದ ಹಿನ್ನೆಲೆ ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘ ಅಲ್-ಫಲಾಹ್ ಯೂನಿವರ್ಸಿಟಿಯ ಸದಸ್ಯತ್ವವನ್ನು ತಕ್ಷಣದಿಂದಲೇ ರದ್ದುಗೊಳಿಸಿದೆ. ಇನ್ನು ಅಲ್-ಫಲಾಹ್ ಯೂನಿವರ್ಸಿಟಿಯ ಎಲ್ಲ ದಾಖಲೆಗಳನ್ನು ಫಾರೆನ್ಸಿಕ್ ಆಡಿಟ್ ನಡೆಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ಮುಜಮ್ಮಿಲ್ ಶಕೀಲ್, ಡಾಕ್ಟರ್ ಶಹೀನ್ ಶಾಹಿದ್, ಡಾಕ್ಟರ್ ಆದಿಲ್ ರಾಥೇರ್ ಮತ್ತು ಡಾಕ್ಟರ್ ಉಮರ್ ನಬಿಯ ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡುಬಂದ ಬೆನ್ನಲ್ಲೇ ಈ ಕ್ರಮ ಜರುಗಿಸಲಾಗಿದೆ. ಹರಿಯಾಣದ ದೌಜ್ ಗ್ರಾಮದಲ್ಲಿ 2900 ಕೆಜಿ ಸ್ಫೋಟಕ ಪತ್ತೆಯಾಗಿತ್ತು. ಈ ಸ್ಫೋಟಕಗಳನ್ನು ಸಂಗ್ರಹಿಸಿ ಅಡಗಿಸಿಟ್ಟ ಶಂಕಿತ ಉಗ್ರರು ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯರೇ ಆಗಿದ್ದರು. ಕೆಂಪುಕೋಟೆ ಬಳಿಯ ಸ್ಫೋಟದ ಬಳಿಕ ಅಲ್-ಫಲಾಹ್ ಯೂನಿವರ್ಸಿಟಿಯ ಪ್ರೊಫೆಸರ್, ಫ್ಯಾಕಲ್ಟಿಗಳನ್ನು ಸದ್ಯ ವಿಚಾರಣೆಗೊಳಪಡಿಸಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಜನರನ್ನು ಪ್ರಶ್ನಿಸಲಾಗಿದೆ. ಕೆಂಪುಕೋಟೆಯ ಸ್ಫೋಟ ಪ್ರಕರಣದಲ್ಲಿ ಬಳಕೆಯಾದ ಕಾರುಗಳು ಯೂನಿವರ್ಸಿಟಿ ಕ್ಯಾಂಪಸ್ ವಿಳಾಸದಲ್ಲೇ ನೋಂದಣಿಯಾಗಿದೆ. ಯೂನಿವರ್ಸಿಟಿಯ ಆವರಣದಲ್ಲೂ ಕಾರು ಪತ್ತೆಯಾಗಿದೆ. ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲೇ ಶಂಕಿತ ಉಗ್ರರು ಸ್ಫೋಟದ ಪ್ಲಾನ್ ಮಾಡಿದ್ದರು ಎನ್ನಲಾಗಿದೆ. ಹೀಗೆ ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯರು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ಗೊತ್ತಾಗ್ತಿದ್ದಂತೆ ಯೂನಿವರ್ಸಿಟಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗಿದೆ. ನವೆಂಬರ್ 13ರಂದು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಯೂನಿವರ್ಸಿಟಿಗೆ ಶೋಕಾಸ್ ನೋಟಿಸ್ ನೀಡಿತು. ಇದೀಗ ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘ ಅಲ್-ಫಲಾಹ್ ಯೂನಿವರ್ಸಿಟಿಯ ಸದಸ್ಯತ್ವವನ್ನು ತಕ್ಷಣದಿಂದಲೇ ರದ್ದುಗೊಳಿಸಿದೆ.
ಸೋಷಿಯಲ್ ಮೀಡಿಯಾದಲ್ಲಿ ದೆಹಲಿ ಸ್ಫೋಟವನ್ನ ಬೆಂಬಲಿಸಿ ಪೋಸ್ಟ್ ಮಾಡಿದವರನ್ನ ಅಸ್ಸಾಂ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಗುರುವಾರದವರೆಗೆ 17 ಜನರನ್ನ ಬಂಧಿಸಲಾಗಿತ್ತು. ಶುಕ್ರವಾರ ಮತ್ತೆ 3 ಜನರನ್ನ ಬಂಧಿಸಲಾಗಿದೆ ಅಂತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನಲ್ಲಿ ಈವರೆಗೆ ದೆಹಲಿ ಸ್ಫೋಟವನ್ನ ಬೆಂಬಲಿಸಿದ ಒಟ್ಟು 20 ಜನರನ್ನ ಬಂಧಿಸಿದಂತಾಗಿದೆ. ಎಲ್ಲ 20 ಬಂಧಿತರ ಹೆಸರುಗಳನ್ನ ಹಿಮಂತ್ ಬಿಸ್ವಾ ಶರ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತಿಯೂರ್ ರೆಹಮಾನ್, ಹಸನ್ ಅಲಿ ಮೊಂಡಲ್, ಜಯಂತ್ ಮೋಹನ್ ದಾಸ್, ಅಬ್ದುಲ್ ಲತೀಫ್, ವಜುಲ್ ಕಮಾಲ್, ನೂರ್ ಅಮೀನ್ ಅಹಮದ್, ರಫೀಜುಲ್ ಅಲಿ, ಫರೀದುದ್ದೀನ್ ಲಸ್ಕರ್, ಇನಾಮುಲ್ ಇಸ್ಲಾಂ, ಫಿರೋಜ್ ಅಹಮದ್ ಅಲಿಯಾಸ್ ಪಪೋನ್, ಶಾಹಿಲ್ ಶೋಮನ್ ಸಿಕ್ದರ್ ಅಲಿಯಾಸ್ ಶಹೀದುಲ್ ಇಸ್ಲಾಂ, ರಕೀಬುಲ್ ಸುಲ್ತಾನ್, ನಸೀಮ್ ಅಕ್ರಮ್, ತಸ್ಲಿಂ ಅಹಮದ್, ಅಬ್ದುಲ್ ರಹೀಂ ಮೊಲಾ ಅಲಿಯಾಸ್ ಬಪ್ಪಿ ಹುಸೇನ್, ಕರಿನೂರ್ ಹಸನ್, ಅಬು ಹನೀಫ್, ಮನೋವರ್ ಹುಸೇನ್, ಇನಾಮುಲ್ ಹಕ್, ನವಿ ಹುಸೇನ್ ನನ್ನ ದೆಹಲಿ ಸ್ಫೋಟವನ್ನ ಬೆಂಬಲಿಸಿ ಪೋಸ್ಟ್ ಮಾಡಿದ ಆರೋಪದಡಿ ಬಂಧಿಸಲಾಗಿದೆ. ಬಾಗಲಕೋಟೆಯ ಸಮೀರವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಟ್ರ್ಯಾಕ್ಟರ್ಗಳಿಗೆ ಕಬ್ಬು ಬೆಳೆಗಾರರು ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳು ಘಟನೆ ಬಗ್ಗೆ ಟಿವಿ9 ಎದುರು ಮಾಹಿತಿ ನೀಡಿದ್ದಾರೆ. ಸಂಜೆ ಘೋಷಣೆ ಕೂಗುತ್ತಾ ಸಾವಿರಾರು ಜನ ಗೋದಾವರಿ ಕಾರ್ಖಾನೆ ಆವರಣದೊಳಗೆ ನುಗ್ಗಿದ್ರು. ಕಾರ್ಖಾನೆ ಗೇಟ್ ಸೆಕ್ಯೂರಿಟಿ ಕೊಠಡಿಗೆ ಕಲ್ಲು ತೂರಿದ್ರು. 2 ಲೀಟರ್ ಬಾಟಲ್ನಲ್ಲಿ ಡೀಸೆಲ್ ತಂದಿದ್ರು. ನೋಡ್ತಿದ್ದಂತೆ ಟ್ರ್ಯಾಕ್ಟರ್ ಹಾಗೂ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ರು ಅಂತ ಪ್ರತ್ಯಕ್ಷದರ್ಶಿಗಳು ವಿವರಿಸಿದ್ದಾರೆ. ಜನ ಬಂದಿದ್ರು, ಹೆಂಗಿತ್ತು? ಏನಿಲ್ಲ ಸರ್, 1000 ಜನ ಇತ್ತು ಸರ್. ಏಕ ಕ್ರಾಸ್ನಿಂದ ಏಕ ಇತ್ತು. ಈ ಟೈಪ್ ಬಂದು ಟ್ರ್ಯಾಕ್ಟರ್ದಾಗ ಕಲ್ಲು ತೊಗೊಂಡು ಗುಂಡ್ಗಲ್ ತೊಗೊಂಡು ಕಲ್ಲು ಹೋಗಿ ಹಾಕೈತ್ರಿ. ಏಕ ಬಂದು ಗೇಟ್ಗೆ ಹೋಗೋದು ಕೂಡಲೇ ಟ್ರ್ಯಾಕ್ಟರ್ಗೆ 2 ಲೀಟರ್ ಬಾಟಲ್ದಾಗ ಡಿಜೈಲ ಹಿಲಾಲ ಎಲ್ಲ ತೊಗೊಂಬಂದು ಏಕ ಡೈಬ್ಗಳಿಗೆ ಉರಿ ಹಚ್ಕೋತು ಹೋದ್ರ ಸರ್. ಪ್ಲಾನ್ ಆಗೇ ಬಂದಿದ್ರು ಅಂತ ಅನ್ಸುತ್ತೆ. ಪ್ಲಾನ್ ಮಾಡ್ಕೊಂಡು ಬಂದ್ರ ಸರ್. ಅದ್ರಾಗ ಅರ್ಧ ಮಂದಿ ರೈತರು, ಅರ್ಧ ಮಂದಿ ಗುಂಡಾಗಿರಿ. ಈ ಟೈಪ್ದಾಗ ಬಂದು ಒಂದು ಮನೆ ವರ್ತನೆ ಮಾಡಿ ನಮ್ಮೂ ಎಲ್ಲ ಲಾಸ್ ಆಗ್ಯಾವ್ರಿ. ಟ್ರ್ಯಾಕ್ಟರ್ ಎಲ್ಲ ಉರಿ ಹಚ್ಚಿ ಕಬ್ಬಿಗೂ ಉರಿ ಐತೈತ್ರಿ. ಒಂದು ಸ್ವಲ್ಪ ಟೈರ್ಗಳು ಇದಕ್ಕೆ ಏಕ ಒಟ್ಟು ಒಂದು ಬೆಂಕಿ ಹಚ್ಚಿದಂಗೆ ಆ ಟೈಪ್ ಇದು ಮಾಡಿಬಿಟ್ರಿ ಸರ್. ಹಿಡಿದ್ರಿ ಕಬ್ಬಿಗೆ ಹಚ್ಚುದ್ರಿ, ಅದನ್ನ ಹಿಂಗೆ ಗೊಜ್ಜುದ್ರಿ, ಹಿಲಾಲ್ ಗೊಜ್ಜುದು, ಕಬ್ಬಿಗೆ ಹಚ್ಚುದ್ರಿ. ಏಕ ಈ ಟೈಪ್ ಒಂದು ಗುಂಡಾ ವರ್ತನೆ ಮಾಡಿದಂಗೆ ಮಾಡ್ಯಾರ ಸರ್. ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿದರು. ಶಿವಾನಂದ ಪಾಟೀಲ್ ಜೊತೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಸಹ ಇದ್ದರು. ಈ ವೇಳೆ ಸುಟ್ಟು ಕರಕಲಾದ ಟ್ರ್ಯಾಕ್ಟರ್ ಇಂಜಿನ್ ಮತ್ತು ಸುಟ್ಟ ಕಬ್ಬಿನ ವಾಹನಗಳನ್ನು ಸಚಿವರು ವೀಕ್ಷಣೆ ಮಾಡಿದರು. ಭೇಟಿಯ ನಂತರ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ತೇನೆ ಅಂತ ಶಿವಾನಂದ ಪಾಟೀಲ್ ಹೇಳಿದರು. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಗಲಾಟೆ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 3,300 ರೂಪಾಯಿ ಕಬ್ಬು ರೇಟ್ ಪಡೆಯೋಕೆ ಬೇರೆ ಎಲ್ಲ ರೈತರು ಒಪ್ಪಿಕೊಂಡಿದ್ದಾರೆ. ಮುಧೋಳ ರೈತರು ಮಾತ್ರ ಒಪ್ಪಿಕೊಂಡಿಲ್ಲ. ಅವರ ಜೊತೆಗೂ ಮಾತುಕತೆ ನಡೆಯುತ್ತಿದೆ ಎಂದಿದ್ದಾರೆ. ಯಾರು ಕಬ್ಬು ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ಸುಟ್ಟು ಹಾಕಿದ್ದಾರೆ ಅಂತ ವಿಚಾರಣೆ ಮಾಡಿಸೋಣ ಅಂತ ಸಿಎಂ ಹೇಳಿದ್ದಾರೆ. ರೈತರು ಮುಧೋಳ್ನವರು ಮಾತ್ರ, ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ. 3,300 ರೂಪಾಯಿ ಕಬ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುಧೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಕಬ್ಬು ಸುಟ್ಟಾಕಿದ್ದಾರೆ, ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ, ಟ್ರಾಲಿಗಳನ್ನು ಸುಟ್ಟಾಕಿದ್ದಾರೆ ಅಂತ ಹೇಳಿ ವಿಚಾರಣೆ ಮಾಡ್ಸೋಣ. ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ. ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸುತ್ತಿದ್ದ ಕಬ್ಬು ಬೆಳೆಗಾರರು ಹೋರಾಟದಿಂದ ಹಿಂದೆ ಸರಿದಿದ್ದಾರೆ. ಕಬ್ಬಿನ ಬಾಕಿ ಪಾವತಿ ಬಗ್ಗೆ ಕಾರ್ಖಾನೆ ಸಿಬ್ಬಂದಿ ವಿವರಣೆ ನೀಡಿದ ಬಳಿಕ ರೈತರು ಧರಣಿ ನಿಲ್ಲಿಸಿದ್ದಾರೆ. ವೃಕ್ಷಮಾತೆ ಎಂದೇ ಖ್ಯಾತರಾಗಿದ್ದ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಇನ್ನಿಲ್ಲ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಸಾಲುಮರದ ತಿಮ್ಮಕ್ಕ ಬೆಂಗಳೂರಿನ ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ, ಸಾಲುಮರದ ತಿಮ್ಮಕ್ಕ ಗಿಡಗಳನ್ನು ಮಕ್ಕಳಂತೆ ಸಾಕುತ್ತಿದ್ದರು ಎಂದಿದ್ದಾರೆ. ಸರ್ಕಾರಿ ಗೌರವದಿಂದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅವರು ಒಬ್ಬ ದೊಡ್ಡ ಪರಿಸರವಾದಿ. ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ. ರಾಂಗ್ ಸೈಡ್ನಲ್ಲಿ ಬಂದಿದ್ದಲ್ಲದೆ ನಡು ರಸ್ತೆಯಲ್ಲಿ ನಿಂತು ಆಟೋ ಚಾಲಕನಿಗೆ ಮಹಿಳೆ ಆವಾಜ್ ಹಾಕಿದ್ದಾಳೆ.
ಬೆಂಗಳೂರಿನ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ರಾಂಗ್ ರೂಟ್ನಲ್ಲಿ ಬಂದ ಸ್ಕೂಟಿ ಆಟೋಗೆ ಡಿಕ್ಕಿಯಾಗಿದೆ. ಇದನ್ನು ಪ್ರಶ್ನಿಸಿದ ಆಟೋ ಚಾಲಕನಿಗೆ ಮಹಿಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ. ಮಧ್ಯಪ್ರವೇಶಿಸಿದ ಪೊಲೀಸರಿಗೂ ಆವಾಜ್ ಹಾಕಿದ್ದಾಳೆ. ಮಹಿಳೆಯ ದರ್ಪದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ನಾವು ಈಗ ಬೆಂಗಳೂರು ನಗರಾದ್ಯಂತ ಸ್ವಚ್ಛವಾದ ಪಾದಚಾರಿ ಮಾರ್ಗಗಳು ಮತ್ತು ಡಾಂಬರು ಹಾಕಿದ ರಸ್ತೆಗಳನ್ನು ನೋಡುತ್ತಿದ್ದೇವೆ. ಇದರಲ್ಲಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿದೆ ಅಂತ ಕಿರಣ್ ಮಂಜುದಾರ್ ಶಾ ಟ್ವೀಟ್ ಮಾಡಿದ್ದಾರೆ. ಉದ್ಯಮಿ ಟ್ವೀಟಿಗೆ ಪ್ರತಿಕ್ರಿಯೆ ನೀಡಿರುವ ಸಿಟಿಜನ HSR ಲೇಔಟ್ನಲ್ಲಿ ಗಬ್ಬು ನಾರುತ್ತಿರುವ ಚರಂಡಿ ಕಸದ ರಾಶಿಯ ಫೋಟೋ ಹಾಕಿದ್ದಾರೆ. ಅಲ್ಲದೆ ದಯವಿಟ್ಟು ವರ್ತೂರು ಗುಂಜೂರು ರಸ್ತೆ ಕಡೆಗೆ ಭೇಟಿ ನೀಡಿ ಬಳಿಕ ಪ್ರತಿಕ್ರಿಯೆ ಕೊಡಿ ಎಂದಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ವದಂತಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚಲ್ಲ, ಈ ಬಗ್ಗೆ ವದಂತಿ ಹಬ್ಬಿಸುವವರು ಬಾಯಿ ಮುಚ್ಚಿಕೊಂಡು ಇರುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಮಧು ಬಂಗಾರಪ್ಪ, ಶಾಲೆಗಳನ್ನು ವಿಲೀನ ಮಾಡೋದು ಸಹಜ, ಆದರೆ ಬಂದ್ ಮಾಡಲ್ಲ ಎಂದಿದ್ದಾರೆ. ಕೆಲವರು ತಲೆಹೆಲ್ಟುಗಳಿದ್ದಾರೆ, ಅನಿವಾರ್ಯವಾಗಿ ತಲೆಹೆಲ್ಟುಗಳು ಅಂತ ಹೇಳಬೇಕಾಗತ್ತೆ. ಐ ಸ್ಟ್ಯಾಂಡ್ ಬೈ ಒನ್ ಪರ್ಟಿಕ್ಯುಲರ್ ವರ್ಡ್. ಒಂದು ಮಗು ಇದ್ರೂ ಕೂಡ ಒಂದು ಶಾಲೆಯಲ್ಲಿ ಒಂದು ಟೀಚರು, ಅಡುಗೆಯವರು ಎಲ್ಲರನ್ನೂ ಇಟ್ಟು ನಡೆಸ್ತೀವಿ. ಇದನ್ನು ಪದೇ ಪದೇ ನೀವು ಕೇಳಕ್ಕೆ ಹೋಗಬೇಡಿ. ನನ್ನನ್ನು ಯಾರು ಇದನ್ನು ಹಬ್ಬಿಸ್ತಾರಲ್ಲ ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕಾಗುತ್ತೆ. ಕುಡಿದ ಅಮಲಿನಲ್ಲಿ ಸರ್ಕಾರಿ ಶಾಲೆಯ ಸೆಕ್ಯೂರಿಟಿ ಅನ್ನದ ಪಾತ್ರೆಯೊಳಗೆ ಕಾಲು ಹಾಕಿ ಮಲಗಿದ ವಿಚಿತ್ರ ಘಟನೆ ತೆಲಂಗಾಣದಲ್ಲಿ ನಡೆದಿದೆ.